ಗಿಡಗಂಟಿಯಲ್ಲಿ ಕಣ್ಮರೆಯಾದ ಐತಿಹಾಸಿಕ ಮಂಟಪ. 13ನೇ ಶತಮಾನದ ಪುರಾತನ ಮಂಟಪವನ್ನ ಉಳಿಸಿಕೊಳ್ಳೋರು ಯಾರು? ಅಳಿವಿನ ಅಂಚಿನಲ್ಲಿ ಇರುವ ಪುರಾತನ ಮಂಟಪ. ಕುಡಿತ ಇಸ್ವಿಟ್ ಅಡ್ಡಿಯಾದ ಐತಿಹಾಸಿಕ ಸ್ಥಳ. ಕಣ್ಮುಚ್ಚಿ ಕುಳಿತ ಕಂಪ್ಲಿಯ ಅಧಿಕಾರಿಗಳು. ಕಂಪ್ಲಿ ಕೋಟೆಯಲ್ಲಿ ಇರುವ ವಿಘ್ನೇಶ್ವರ ಮಂಟಪ ಕಣ್ಮರೆ. ಮರ್ಯಾದ ಮಂಟಪ. ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆಗಳು ಎಂದರೆ ನೆನಪಾಗುವುದು ಐತಿಹಾಸಿಕ ಹಂಪಿ, ವಿಜಯನಗರ ಸಾಮ್ರಾಜ್ಯ. ಇನ್ನು ಈ ವಿಜಯನಗರ ಸಾಮ್ರಾಜ್ಯದ ಮೂಲ ಕಂಪ್ಲಿಯ ಸಾಮ್ರಾಜ್ಯ ಎಂಬುದನ್ನ ಯಾರೂ ಮರೆಯುತ್ತಿಲ್ಲ. ಕಂಪ್ಲಿಯ ಇತಿಹಾಸವನ್ನ ಒಂದು ಕ್ಷಣ ನೆನಪಿಸಿಕೊಳ್ಳೋದಾದ್ರೆ, ಸ್ಥಳೀಯ ಬರಹಗಾರರ ಪ್ರಕಾರ ಕಂಪ್ಲಿ ಸಾಮ್ರಾಜ್ಯ 8ನೇ ಶತಮಾನದಿಂದಲೂ ಬ್ರಾಹ್ಮಣ ಸಮಾಜದವರು ನಿಧನದ ಕಾರ್ಯವನ್ನ ಮಾಡ್ತಾ ಇದ್ರು ಅಂತ ಕೋಟೆ ಜನ ಹೇಳಿದ್ದಾರೆ. ಮಂಟಪದ ಮುಂದೆ ಇರೋ ಮೆಟ್ಟಿಲುಗಳು ನದಿ ನೀರಿನ ರಭಸಕ್ಕೆ ಸರಿದಿವೆ. ಕೆಲ ಕೆತ್ತನೆಗಳು ಸವೆದಿದೆ. ಕೆಲ ಕಿಡಿಗೇಡಿಗಳು ನಿಧಿಯ ಆಸೆಗಾಗಿ ಮಣ್ಣು ಅಗೆದಿದ್ದಾರೆ. ಇನ್ನು ಇದು ಪುರಾತನ ಮಂಟಪ ಎನ್ನುವುದಕ್ಕೆ ಸಾಕ್ಷಿಯಾಗಿ ಮಂಟಪದ ಕಂಬಗಳ ಮೇಲೆ ಕೆತ್ತಿರುವ ಉಪ್ಪು ಚಿತ್ರಗಳು, ಬಸವಣ್ಣ, ಗಣಪತಿ, ಈಶ್ವರ, ಮೀನು, ಸೂರ್ಯ ಕೆತ್ತನೆಗಳು ಸಾರಿ ಸಾರಿ ಹೇಳುವಂತಿದೆ ಇದು 13ನೇ ಶತಮಾನದ ಮಂಟಪ ಅಂತ. ಸ್ಥಳೀಯರು ವಿಚಾರಿಸಿದಾಗ ಸ್ಫೋಟಕ ಮಾಹಿತಿಯೊಂದು ಬಿಚ್ಚಿಟ್ರು ನೋಡಿ. ಈ ಮಂಟಪದಿಂದ ಹಂಪಿಗೆ ನೇರವಾಗಿ ಸುರಂಗ ಮಾರ್ಗವಿದೆ ಅಂತ ಸಾರ್ವಜನಿಕರು ಹೇಳಿದ್ದಾರೆ. ಈ ಪುರಾತನ ಮಂಟಪವನ್ನ ಉಳಿಸಿಕೊಳ್ಳುವುದು ಕಂಪ್ಲಿಯ ಜನರ ಮೇಲೆ ಇದೆ. ಇಷ್ಟೆಲ್ಲ ಇತಿಹಾಸ ಹೊಂದಿರೋ ಈ ಮಂಟಪದ ಸ್ವಚ್ಛತೆ ಹೇಳುತ್ತಿರುವುದು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದಾದ್ರೂ ಯಾಕೆ? ಐತಿಹಾಸಿಕ ಸ್ಥಳಗಳು ಇಂದಿನ ದಿನದಲ್ಲಿ ಸರಿಯಾದ ಅಭಿವೃದ್ಧಿ ಕಾಣದೆ ಕಣ್ಮರೆಯಾಗ್ತಾ ಇದೆ. ತಾವು ಕೂಡ ಕಂಪ್ಲಿ ಕ್ಷೇತ್ರದವರೇ, ಆದ್ದರಿಂದ ಕೂಡಲೇ ಈ ಮಂಟಪವನ್ನ ನವೀಕರಿಸಿ ಪುರಾತನ ಮಂಟಪವನ್ನ ಉಳಿಸಿಕೊಡಿ ಅಂತ ಕಂಪ್ಲಿ ತಹಶೀಲ್ದಾರ್ ಶಿವರಾಜ್ ಅವರಿಗೆ ಸಿದ್ದಿ ಟಿವಿ ಮೂಲಕ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಇವತ್ತಿನ ದುಸ್ಥಿತಿ ಯಾವ ಸ್ಥಿತಿಗೆ ನಾವು ತಂದ್ಕೊಂಡೀವಿ ಅಂತಂತೇಳಿ ನಾವು ನೋಡಿದ್ರೆ ಕಣ್ಣಾಗ ನೀರು ಬರ್ತದೆ. ಇದು ಯಾವಾಗ ಬಿದ್ದೋಗ್ತತೋ ಗೊತ್ತಿಲ್ಲ. ಇದು ಇಲ್ಲಿ ನೋಡ್ಬೋದು ನೀವು ಎಷ್ಟು ಸುಭದ್ರವಾಗಿರ್ತಕ್ಕಂಥ ಒಂದು ಮಂಟಪ ಅಂತಂದರೆ ಸುಮಾರು 700 ವರ್ಷಗಳ ಹಿಂದೆ ಇದು ಕಟ್ಟಿರಬಹುದು ನನಗೆ ತಿಳಿದ ಮಟ್ಟಿಗೆ. ಅವಾಗಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷ 3 ಬೇರೆ 2 ಬೇರೆ ಕಂಪಲ್ಸರಿ ಒಳಗೆ ನೀರೇ ಬಂದೇ ಬರ್ತಾವೆ. ನಮ್ಮ ರಾಜರು ಅವರು ಯಾವ ಒಂದು ಇಂಜಿನಿಯರಿಂಗ್ ಮೆಥಡ್ ಯೂಸ್ ಮಾಡಿ ಕಟ್ಟಿದಾರೋ ಗೊತ್ತಿಲ್ಲ, ಇವತ್ತಿಗೂ 1 ಇಂಚು ಅಲಗಾಡದೆ ಹೆಂಗೈತೆ ಹಂಗೆ ನಿಂತ್ಕೊಂಡತ್ತೆ. ಅಂದರೆ ಇಂಥದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಇದು ನಾವು ಕಂಪ್ಲಿ ಕೋಟೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದು ಕರ್ತವ್ಯ, ಕಂಪ್ಲಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದು ಕರ್ತವ್ಯ. ಕಂಪ್ಲಿಯಲ್ಲಿ ಗಂಡಗಲಿ ಕುಮಾರರಾಮನ ಕುರುಹುಗಳು ಇರ್ತಕ್ಕಂಥವು ಕೆಲವುಗಳು. ಆ ಕೆಲವುಗಳಲ್ಲಿ ಪ್ರಮುಖವಾಗಿ ನಮ್ಮ ಕಂಪ್ಲಿಯಲ್ಲಿ ಸೋಮಪ್ಪನ ಗುಡಿ,
ಆಮೇಲೆ ಇನ್ನು ಕೆಲವು ಇದ್ದಾವೆ. ಮುಖ್ಯವಾಗಿ ಮುಖ್ಯದ್ವಾರ ರೀಸೆಂಟಾಗಿ MLA ಸಾಹೇಬರು ಗಣೇಶ್ ಅವರು ಅದನ್ನು ರಿನೋವೇಟ್ ಮಾಡಿ ಈಗ ಒಂದು ಸುಸ್ಥಿತಿಗೆ ತಂದಾರ. ಇದ್ರ ಪ್ರಕಾರವಾಗಿ ನಾನು ಕಂಪ್ಲಿ ಮಹಾಜನತೆಯಲ್ಲಿ ಕೇಳ್ಕೊಳ್ತೀನಿ, ಇದನ್ನು ಹೇಗಾದರೂ ಮಾಡಿ ನಮ್ಮ ತಹಸೀಲ್ದಾರ್ ಆಗಿರ್ತಕ್ಕಂಥ ಶಿವರಾಜ್ ಸಾಹೇಬರು, MLA ಸಾಹೇಬರು, ಆಮೇಲೆ ನಮ್ಮ ಮುಖ್ಯವಾಗಿ ಪುರಸಭೆ ಅಧ್ಯಕ್ಷರಿಗೆ ಕೂಡ, ಅವರು ಕೂಡ ನಮ್ಮ ಈ ಕಂಪ್ಲಿಯಾಗಿರ್ತಕ್ಕಂಥ ನಮಗೆ ಅಭಿಮಾನ ಇರಬೇಕು, ನಮ್ಮೂರ್ದು ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಆ ಒಂದು ಅಭಿಮಾನ ಇರೋದ್ರಲ್ಲಿಂದನೇ ಇಷ್ಟು ದಿನ ಇದು ಇಲ್ಲಿವರೆಗೆ ಉಳ್ಕೊಂಡತೆ. ಬಟ್ ಬ್ಯಾಕ್ ಸೈಡ್ ನೀವೆಲ್ಲ ನೋಡಿದಾಗ ನಮ್ಮ ಮುಂದಿನ ಪೀಳಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನಾವು ಇದನ್ನು ಕಂಟಿನ್ಯೂ ಮಾಡಿದರೆ. ದಯವಿಟ್ಟು ನಾವು ಈ ಒಂದು ನಮ್ಮ ಗಂಡುಗಲಿ ಕುಮಾರರಾಮನವರ ಕುರುಹನ್ನು ದಯವಿಟ್ಟು ಇದನ್ನು ಉಳಿಸ್ಕೊಡ್ರಿ ಅಂತಂತೇಳಿ ಕೇಳ್ಕೊಳ್ತೀನಿ. ಹಿಂಗೆ ಕಂಟಿನ್ಯೂ ಮಾಡಿದರೆ ಗಂಡುಗಲಿ ಕುಮಾರರಾಮ ಇಲ್ಲಿದ್ದ, ವೀರ ಕಂಪಲಿ ರಾಯರು ಇಲ್ಲಿದ್ದರು, ಅವರು ಆಳಿದರು ಅಂತಂತೇಳಿ ನಮ್ಗೆ ಹೇಳೋಕ್ಕೆ ಯಾವುದೇ ಒಂದು ಸಾಕ್ಷ್ಯಾಧಾರಗಳಿಲ್ಲ. ದಯವಿಟ್ಟು ಅದನ್ನು ಮಾಡಿಕೊಡ್ತೀರಿ ಅಂತಂತೇಳಿ ನನಗೆ ಆಸೆ ಐತೆ. ನಮ್ಮ ಕಂಪ್ನಿಯವರೇ ಆಗಿರ್ತಕ್ಕಂಥ ಶಿವರಾಜ್ ಸಾಹೇಬರು ದಯವಿಟ್ಟು ಇದ್ರ ಬಗ್ಗೆ ನೀವು ಮುಂದತ್ವವನ್ನು ವಹಿಸಿ ಇದನ್ನು ಮಾಡಿಕೊಡಬೇಕು ಅಂತಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೀನಿ. ಕಂಪ್ಲಿಯ ಪುರಾತನ ಸ್ಥಳಗಳು ಕಣ್ಮರೆಯಾಗದೆ ಜನ ಕಣ್ತುಂಬಿಕೊಳ್ಳುವಂತೆ ಕಂಗೊಳಿಸಿ ಅಂತ ಸಿದ್ದಿ ಟಿವಿ ಆಶಿಸುತ್ತೆ. ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ.